ರೀಮಾ ಆಗ ತಾನೇ ಪಿಯುಸಿ ಮುಗಿಸಿ ಡಿಗ್ರಿ ಕಾಲೇಜಿಗೆ ಸೇರಿಕೊಂಡಿದ್ದಳು. ಅವಳು LKGಯಿಂದ PUCವರೆಗೂ ಬಾಲಕಿಯರ ಶಾಲೆ ಮತ್ತು PUC ಕಾಲೇಜಿನಲ್ಲಿ ಓದಿದ್ದಳು. ಹಾಗಾಗಿ ಅವಳಿಗೆ ಡಿಗ್ರಿ ಕಾಲೇಜಿನ ಮೊದಲನೇ ದಿನ ಸ್ವಲ್ಪ ಕಷ್ಟವಾಯಿತು. ಅವಳು ಪ್ರತಿಭಾವಂತ ವಿದ್ಯಾರ್ಥಿನಿಯಾಗಿದ್ದಳು. ಹಾಗೆಯೇ ಶಾಲಾ ಕಾಲೇಜುಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿಯೂ ತುಂಬ ಮುತುವರ್ಜಿಯಿಂದ ಭಾಗವಹಿಸುತ್ತಿದ್ದಳು. ಅವಳು ಆ ಊರಿನ ಪ್ರತಿಷ್ಠಿತ ಉದ್ಯಮಿಯ ಮಗಳಾಗಿದ್ದಳು. ರೀಮಾಳಿಗೆ ಒಬ್ಬ ಅಕ್ಕ ಮತ್ತು ಒಬ್ಬ ತಮ್ಮ ಇದ್ದರು. ರೀಮಾಳ ಅಕ್ಕ ಪ್ರಾಪ್ತಿಗೆ ಓದಿನಲ್ಲಿ ಅಷ್ಟು ಒಲವು ಇರಲಿಲ್ಲ. ಅವಳು PUC ಜಸ್ಟ್ ಪಾಸ್ ಆಗಿ ಫ್ಯಾಷನ್ ಡಿಸೈನರ್ ಆಗಿ ಕೆಲಸ ಮಾಡುತ್ತಿದ್ದಳು. ಅವಳಿಗೆ ಮಾಡರ್ನ್ ಆಗಿ ಕಾಣಿಸಿಕೊಳ್ಳಬೇಕೆಂಬ ಆಸೆ ಇತ್ತು. ಅದಕ್ಕಾಗಿ ಅವಳು ಯಾವಾಗಲೂ ಮಾಡರ್ನ್ ಡ್ರೆಸ್ ಹಾಕಿಕೊಳ್ಳುತ್ತಿದ್ದಳು. ಪಾರ್ಕ್, ಮಾಲ್ ಹೀಗೆ ಸುತ್ತಾಡುವುದು ಅವಳ ಹವ್ಯಾಸವಾಗಿತ್ತು ಮತ್ತು ಅವಳಿಗೆ ಸ್ನೇಹಿತರ ಬಳಗವೇ ಇತ್ತು. ರೀಮಾಳ ಅಪ್ಪ ಉದಯ್ ಅವರಿಗೆ ಪ್ರಾಪ್ತಿ ಎಂದರೆ ಪ್ರಾಣ. ಅದಕ್ಕಾಗಿ ಅವರು ತನ್ನ ಕಂಪನಿಗೆ ಹಾಗೂ ವ್ಯವಹಾರಕ್ಕೆ ತನ್ನ ದೊಡ್ಡ ಮಗಳ ಹೆಸರನ್ನು ಇಟ್ಟಿದ್ದರು. ಮಗಳು ಏನು ಕೇಳಿದರೂ ಇಲ್ಲ ಎನ್ನುತ್ತಿರಲಿಲ್ಲ. ರೀಮಾಳ ತಮ್ಮ ಸುಹಾಸ್ ಕೂಡ ಓದಿನಲ್ಲಿ ಮುಂದಿದ್ದನು ಹಾಗೂ ರೀಮಾಳ ಜೊತೆ ಒಳ್ಳೆಯ ಬಾಂಧವ್ಯವನ್ನು ಬೆಳೆಸಿಕೊಂಡಿದ್ದನು. ತನ್ನ ಶಾಲೆಯಲ್ಲಿ ನಡೆಯುವ ಎಲ್ಲ ವಿಷಯವನ್ನು ಅಕ್ಕನ ಹತ್ತಿರ ತಪ್ಪದೆ ಹೇಳುತ್ತಿದ್ದನು. ಅವನಿಗೆ ಪ್ರಾಪ್ತಿ ಜೊತೆ ಅಷ್ಟು ಸರಿಹೋಗುತ್ತಿರಲಿಲ್ಲ. ಯಾಕೆಂದರೆ ಪ್ರಾಪ್ತಿ ತನ್ನ ತಂಗಿ ಮತ್ತು ತಮ್ಮನ ಜೊತೆ ಯಾವುದೇ ರೀತಿಯ ಬಾಂಧವ್ಯವನ್ನು ಬೆಸೆದುಕೊಂಡಿರಲಿಲ್ಲ. ಹಾಗಾಗಿ ಇವರಿಬ್ಬರು ಅವಳಿಂದ ಅಂತರ ಕಾಯ್ದುಕೊಂಡಿದ್ದರು. ಅದೂ ಅಲ್ಲದೆ ಪ್ರಾಪ್ತಿ ತುಂಬ ಹಠಮಾರಿ ಮತ್ತು ಸ್ವಾರ್ಥಿ. ರೀಮಾಳ ತಾಯಿ ಸುನೀತಾ ದೈವಭಕ್ತೆ. ಅವರು ಪೂಜೆ ಪುನಸ್ಕಾರಗಳನ್ನು ತುಂಬ ನಂಬುತ್ತಿದ್ದರು ಮತ್ತು ತಪ್ಪದೆ ಮನೆಯಲ್ಲಿಯೂ ಪಾಲಿಸುತ್ತಿದ್ದರು. ಯಾವಾಗಲೂ ವ್ಯವಹಾರದಲ್ಲಿ ಮುಳುಗಿ ಹೋಗಿರುವ ಗಂಡನಿಗೆ ಬೆನ್ನೆಲುಬಾಗಿ ನಿಂತಿದ್ದರು. ತನ್ನ ಮಕ್ಕಳನ್ನು ಯಾವುದೇ ಭೇದಭಾವ ಮಾಡದೆ ಬೆಳೆಸುತ್ತಿದ್ದರು. ರೀಮಾ ತಾಯಿಯನ್ನು ತುಂಬ ಹೋಲುತ್ತಿದ್ದಳು. ಆದರೆ ಅಪ್ಪ ನನ್ನನ್ನು ಕೂಡ ಅಕ್ಕನಂತೆ ಪ್ರೀತಿಸಬೇಕೆಂದು ಕಾಯುತ್ತಿದ್ದನು. ಆದರೆ ಉದಯ್ ಅವರು ರೀಮಾಳನ್ನು ಎಲ್ಲ ವಿಷಯದಲ್ಲೂ ಕಡೆಗಣಿಸುತ್ತಿದ್ದರು. ಯಾಕೆಂದರೆ ರೀಮಾ ತುಂಬ ಸರಳ ವ್ಯಕ್ತಿತ್ವದ ಹೆಣ್ಣು. ಅಪ್ಪ ಅಷ್ಟು ದೊಡ್ಡ ಪ್ರಭಾವಶಾಲಿ ವ್ಯಕ್ತಿಯಾಗಿದ್ದರೂ ಮಗಳಿಗೆ ಯಾವುದೇ ಅಹಮಾಗಲಿ ಆಡಂಬರವಾಗಲಿ ಇರಲಿಲ್ಲ. ಸದಾ ಲವಲವಿಕೆಯಿಂದ ಎಲ್ಲರ ಜೊತೆ ಬೆರೆಯುತ್ತಾ ತುಂಬ ಮಾತನಾಡುತ್ತಿದ್ದಳು. ಆದರೆ ಪ್ರಾಪ್ತಿ ಇದಕ್ಕೆ ವಿರುದ್ಧವಾಗಿ ಯಾರೊಂದಿಗೂ ಬೆರೆಯುತ್ತಿರಲಿಲ್ಲ. ಅಪ್ಪನ ವರ್ಚಸ್ಸಿಗೆ ತಕ್ಕಂತೆ ಬದುಕುತ್ತಿದ್ದಳು. ಹೀಗಿರುವಾಗ ಪ್ರಾಪ್ತಿಗೆ ಅಪ್ಪನ ಬಿಸಿನೆಸ್ ಪಾರ್ಟ್ನರ್ ಜೊತೆ ಪ್ರೀತಿ ಶುರುವಾಗಿತ್ತು. ಅವನು ಉದಯ್ ಅವರ ಆತ್ಮೀಯ ಸ್ನೇಹಿತನ ಮಗ. ಹೆಸರು ಚಿನ್ಮಯ್. ಹೆಸರಿಗೆ ತಕ್ಕಂತೆ ಚಿನ್ನದ ಗುಣ ಉಳ್ಳವನು. ತುಂಬ ಸರಳ ಮತ್ತು ಸಜ್ಜನನಾಗಿದ್ದನು. ನೋಡಲು ತುಂಬ ಸುಂದರವಾಗಿದ್ದನು ಮತ್ತು ಅವನನ್ನು ನೋಡಿದ ಕೂಡಲೇ ಹುಡುಗಿಯರು ಕಳೆದು ಹೋಗುತ್ತಿದ್ದರು. ಆದರೆ ಅವನಿಗೆ ಪ್ರಾಪ್ತಿ ಮೇಲೆ ಯಾವುದೇ ಭಾವನೆ ಇರಲಿಲ್ಲ. ಇತ್ತ ಪ್ರಾಪ್ತಿ ಮನಸ್ಸಿನಲ್ಲಿಯೇ ಅವನ ಬಗ್ಗೆ ಕನಸು ಕಾಣುತ್ತಿದ್ದಳು. ಹೇಗಾದರೂ ಮಾಡಿ ಅವನಿಗೆ ತನ್ನ ಪ್ರೀತಿಯನ್ನು ಹೇಳಬೇಕೆಂದು ಹಾತೊರೆಯುತ್ತಿದ್ದಳು. ಅವನನ್ನು ಭೇಟಿಯಾಗಲೆಂದೇ ಅವಳು ಆಗಾಗ ಅಪ್ಪನ ಆಫೀಸಿಗೂ ಹೋಗುತ್ತಿದ್ದಳು ಮತ್ತು ಅವನನ್ನು ಮಾತನಾಡಿಸಲು ಪ್ರಯತ್ನಿಸುತ್ತಿದ್ದಳು. ಅವನು ಕೂಡ ಅವಳನ್ನು ಪರಿಚಯದವಳಂತೆ ಮಾತನಾಡಿಸುತ್ತಿದ್ದ. ಒಂದು ದಿನ ಅವಳು ಅವನನ್ನು ಕಾಫಿಗೆ ಹೋಗೋಣ ಎಂದು ಕರೆದಳು. ಆದರೆ ಅವನು ತುಂಬ ಇಂಪಾರ್ಟೆಂಟ್ ಪ್ರೆಸೆಂಟೇಷನ್ ರೆಡಿ ಮಾಡಬೇಕಾಗಿದೆ. ಆದ್ದರಿಂದ ನನಗೆ ಇವತ್ತು ಬರಲು ಸಾಧ್ಯವಿಲ್ಲ ಎಂದು ಹೇಳಿ ಅಲ್ಲಿಂದ ಹೋಗಿದ್ದನು. ಆಗ ಅವಳು ನಾನು ಸಹಾಯ ಮಾಡಲಿ ಎಂದು ಕೇಳುತ್ತಾಳೆ. ಆದರೆ ಅವನಿಗೆ ಇರಿಸುಮುರುಸಾಗುತ್ತದೆ. ಇವಳು ನನ್ನ ಜೊತೆ ಯಾಕೆ ಈ ರೀತಿ ನಡೆದುಕೊಳ್ಳುತ್ತಾಳೆ ಎಂದು ಅವನು ಯೋಚಿಸುತ್ತಾನೆ. ಆದರೆ ಅವನು ಮೃದುವಾಗಿಯೇ ಸಹಾಯ ಬೇಡ ಎಂದು ಹೇಳಿ ಅವಳಿಂದ ದೂರ ಸರಿಯುತ್ತಾನೆ. ಅವಳಿಗೆ ಕೆಟ್ಟ ಕೋಪ ಬರುತ್ತದೆ. ಆದರೂ ಸಹಿಸಿಕೊಳ್ಳುತ್ತಾಳೆ. ಮನೆಗೆ ಬಂದ ಮೇಲೆ ಕೂಡ ತನಗೇ ಆದ ಅವಮಾನಗಳನ್ನು ನೆನೆದು ಮೈಯನ್ನು ಪರಚಿಕೊಳ್ಳುತ್ತಾಳೆ. ಅವಳಿಗೆ ತುಂಬ ದೊಡ್ಡ ಸ್ನೇಹಿತರ ಬಳಗವಿದ್ದರೂ ತನ್ನ ಭಾವನೆಗಳನ್ನು ಹಂಚಿಕೊಳ್ಳುವಂತಹ ಆತ್ಮೀಯ ಗೆಳತಿಯರು ಯಾರೂ ಇರಲಿಲ್ಲ. ತನ್ನ ಮನಸ್ಸಿನ ಅಸಮಾಧಾನವನ್ನು ತಂಗಿ ಮತ್ತು ತಮ್ಮನ ಮೇಲೆ ತೀರಿಸಿಕೊಳ್ಳುತ್ತಾಳೆ. ಆದರೆ ರೀಮಾ ಮಾತ್ರ ಅಕ್ಕನನ್ನು ತುಂಬ ಪ್ರೀತಿಸುತ್ತಿದ್ದಳು. ಅವಳು ಏನು ಹೇಳಿದರೂ ಅವಮಾನ ಮಾಡಿದರೂ ಸಹಿಸಿಕೊಳ್ಳುತ್ತಿದ್ದಳು. ಆದರೆ ಸುಹಾಸಿಗೆ ಪ್ರಾಪ್ತಿಯ ಬುದ್ಧಿ ಇಷ್ಟವಾಗುತ್ತಿರಲಿಲ್ಲ. ಅವನು ನೇರವಾಗಿ ಅಕ್ಕನಿಗೆ ಎದುರು ಮಾತನಾಡುತ್ತಿದ್ದ. ಅಕ್ಕ ಅಷ್ಟೆಲ್ಲ ಅವಮಾನ ಮಾಡಿದರೂ ನೀನು ಯಾಕೆ ಏನೂ ಮಾತನಾಡುತ್ತಿಲ್ಲ ಎಂದು ರೀಮಾಳನ್ನು ತರಾಟೆಗೂ ತೆಗೆದುಕೊಳ್ಳುತ್ತಿದ್ದ. ಆಗ ರೀಮಾ ಅಕ್ಕ ನಮಗಿಂತ ದೊಡ್ಡವಳು. ಅವಳಿಗೆ ಅವಳದೇ ಆದ ಸಮಸ್ಯೆಗಳಿರುತ್ತವೆ. ಅವಳು ಮಾಡುವ ಕೆಲಸವನ್ನು ತುಂಬ ಇಷ್ಟಪಟ್ಟು ಮಾಡುತ್ತಿರುತ್ತಾಳೆ. ಅದರಲ್ಲಿ ಸ್ವಲ್ಪ ತಪ್ಪಾದರೂ ಅವಳು ಸಹಿಸುವುದಿಲ್ಲ. ಹಾಗಾಗಿ ಅವಳು ಯಾವಾಗಲೂ ಕೋಪದಲ್ಲಿರುವಂತೆ ಕಾಣಿಸುತ್ತಾಳೆ. ಆದರೆ ಅಕ್ಕ ತುಂಬ ಒಳ್ಳೆಯವಳು ಎಂದು ಹೇಳಿ ತಮ್ಮನನ್ನು ಸಮಾಧಾನ ಮಾಡುತ್ತಿದ್ದಳು.
ಕೆಲವು ದಿನಗಳ ನಂತರ ರೀಮಾಲ ಕಾಲೇಜಿನಲ್ಲಿ ವಾರ್ಷಿಕೋತ್ಸವ ನಡೆಯುತ್ತಿತ್ತು. ಕಾಲೇಜು ಕ್ರೀಡಾ ತಂಡದ ಉಸ್ತುವಾರಿಯನ್ನು ರೀಮಾಲಿಗೆ ವಹಿಸಲಾಗಿತ್ತು. ಇದು ರೀಮಾಲಿಗೆ ತುಂಬಾ ಸಂತೋಷದ ವಿಷಯವಾಗಿತ್ತು. ಇದನ್ನು ಅವಳು ತನ್ನ ಅಪ್ಪನ ಮುಂದೆ ಹೇಳಿದರೆ ಸಂತೋಷವಾಗುತ್ತದೆ ಎಂದು ಅವಳು ಅಂದುಕೊಂಡಿದ್ದಳು. ಆದರೆ ಉದಯ್ ಅವರು, ಇದು ಕಲಿಯಬೇಕಾದ ಸಮಯ, ಚೆನ್ನಾಗಿ ಓದಿ ಒಳ್ಳೆಯ ಅಂಕಗಳನ್ನು ಪಡೆದರೆ ಸಾಕು, ಬೇಡದ ವಿಷಯಕ್ಕೆ ತಲೆ ಹಾಕಬೇಡ ಎಂದು ಎಚ್ಚರಿಕೆ ನೀಡಿದರು. ಇದರಿಂದ ಅವಳ ಮನಸ್ಸಿಗೆ ತುಂಬಾ ಗಾಯವಾಯಿತು. ಆದರೆ ಕಾಲೇಜಿನಲ್ಲಿ ಲೆಕ್ಚರರ್ ಅವಳಿಗೆ ಈ ಜವಾಬ್ದಾರಿಯನ್ನು ನೀಡಿದರು. ಅವಳು ಎಲ್ಲಾ ಚಟುವಟಿಕೆಗಳಲ್ಲೂ ತುಂಬಾ ಮುತುವರ್ಜಿಯಿಂದ ಭಾಗವಹಿಸುತ್ತಿದ್ದಳು. ಆದ್ದರಿಂದ ಅವಳು ಎಷ್ಟೇ ಬೇಡಿಕೊಂಡರೂ ಲೆಕ್ಚರರ್ ಒಪ್ಪಲಿಲ್ಲ. ಅದೂ ಅಲ್ಲದೆ ಅವಳ ಕಾಲೇಜಿನ ಸಹಪಾಠಿಗಳು ಕೂಡ ನೀನೇ ಈ ತಂಡದ ನಾಯಕಿಯಾಗಬೇಕೆಂದು ಒತ್ತಾಯಿಸಿದರು. ಬೇರೆ ವಿಧಿಯಿಲ್ಲದೆ ರೀಮಾ ಒಪ್ಪಿಕೊಂಡಳು. ಕ್ರೀಡಾ ದಿನದಂದು ಭಾಗವಹಿಸಿದ ಎಲ್ಲಾ ಕ್ರೀಡೆಗಳಲ್ಲಿಯೂ ಅವಳು ಮೊದಲ ಸ್ಥಾನವನ್ನು ಗೆದ್ದಳು ಮತ್ತು ತನ್ನ ತಂಡವನ್ನು ಗೆಲ್ಲಿಸಿದಳು. ಕಾಲೇಜು ವಾರ್ಷಿಕೋತ್ಸವದಂದು ಅವರ ಕಾಲೇಜಿಗೆ ಆ ಊರಿನ ಪ್ರತಿಷ್ಠಿತ ಯುವ ಉದ್ಯಮಿ ಚಿನ್ಮಯ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದನು. ಆ ದಿನ ಕಾಲೇಜಿನಲ್ಲಿ ರೀಮಾಲಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆ ವಾರ್ಷಿಕೋತ್ಸವದ ನಿರೂಪಕಿಯಾಗುವ ಜವಾಬ್ದಾರಿಯೂ ಸಿಕ್ಕಿತು. ಎಲ್ಲರ ಕಣ್ಣು ರೀಮಾಳ ಮೇಲೆಯೇ ಇತ್ತು. ಅದ್ಭುತವಾಗಿಯೇ ತನ್ನ ನಿರೂಪಣೆಯಿಂದ ಎಲ್ಲರ ಗಮನವನ್ನು ಸೆಳೆದಿದ್ದಳು ಮತ್ತು ಕಾಲೇಜಿನ ಚಾಂಪಿಯನ್ ಆಗಿ ಕಾಲೇಜು ಸೇರಿದ ಮೊದಲ ವರ್ಷದಲ್ಲೇ ಹೊರಹೊಮ್ಮಿದಳು. ಚಿನ್ಮಯ್ ಕೂಡ ಅವಳ ಅದ್ಭುತವಾದ ಪ್ರತಿಭೆ ನೋಡಿ ಆಕರ್ಷಿತನಾಗಿದ್ದನು. ಸರಳ ಸುಂದರವಾದ ಲಂಗ ದಾವಣಿಯಲ್ಲಿ ಮಲ್ಲಿಗೆ ಮುಡಿದಿರುವ ಉದ್ದ ಜಡೆ ಹಾಕಿ ಪಕ್ಕಾ ಹಳ್ಳಿ ಹುಡುಗಿಯಂತೆ ತುಂಬಾ ಸುಂದರವಾಗಿ ಲಕ್ಷಣವಾಗಿ ರೀಮಾ ಕಾಣಿಸುತ್ತಿದ್ದಳು. ಕಾಲೇಜಿಗೆ ಬಂದಿರುವ ಎಲ್ಲರ ಕಣ್ಣು ಅವಳ ಮೇಲೆಯೇ ನೆಟ್ಟಿತ್ತು. ಅವಳು ಕೂಡ ಯಾವುದೇ ಅಹಂ ಇಲ್ಲದೆ ತಾನು ಒಬ್ಬ ದೊಡ್ಡ ಬಿಸಿನೆಸ್ ಮ್ಯಾನ್ ನ ಮಗಳು ಎಂದು ತೋರಿಸಿಕೊಳ್ಳದೆ ತುಂಬಾ ಸರಳವಾಗಿದ್ದಳು. ವಾರ್ಷಿಕೋತ್ಸವವು ತುಂಬಾ ವಿಜೃಂಭಣೆಯಿಂದ ಆಗಿ ಎಲ್ಲರೂ ಮನೆಗೆ ತೆರಳಿದರು. ರೀಮಾ ಕೂಡ ತನಗೆ ಸಿಕ್ಕಿರುವ ಅವಾರ್ಡ್ ಮತ್ತು ಪ್ರಶಸ್ತಿ ಪತ್ರಗಳೊಂದಿಗೆ ಮನೆಗೆ ಸಂತೋಷದಿಂದ ತೆರಳಿದಳು. ಅವಳ ಸಂತೋಷವನ್ನು ನೋಡಿ ತಾಯಿ ಸುನೀತಾ ಮತ್ತು ತಮ್ಮ ಸುಹಾಸ್ ತುಂಬಾನೇ ಖುಷಿಪಟ್ಟರು. ಅವಳನ್ನು ಅಭಿನಂದಿಸುತ್ತಾ ತಾಯಿ ಅಪ್ಪಿಕೊಂಡರು. ತಮ್ಮ ಕೂಡ ಕಂಗ್ರಾಚ್ಯುಲೇಷನ್ಸ್ ಅಕ್ಕಾ ಎಂದು ಹೇಳಿ ಅವಳನ್ನು ತಬ್ಬಿಕೊಂಡನು. ಇದನ್ನು ನೋಡಿ ಪ್ರಾಪ್ತಿಗೆ ಹೊಟ್ಟೆಕಿಚ್ಚು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಅವಳು ರೀಮಾಳನ್ನು ನೋಡಿ ಮುಖ ತಿರುಗಿಸಿದಳು. ರಾತ್ರಿ ಉದಯ್ ಅವರು ಮನೆಗೆ ಬಂದಾಗ ಸುನೀತಾ ರೀಮಾಳಿಗೆ ಕಾಲೇಜಿನಲ್ಲಿ ಸಿಕ್ಕಿದ ಅವಾರ್ಡ್ ಮತ್ತು ಕಾಲೇಜಿನ ಚಾಂಪಿಯನ್ ಆಗಿರುವ ಅವಳನ್ನು ಎಲ್ಲರೂ ಹೊಗಳಿ ಕೊಂಡಾಡಿರುವ ವಿಷಯವನ್ನು ಗಂಡನಿಗೆ ತಿಳಿಸಿದರು. ಆದರೆ ಉದಯ್ ಅವರು ತನಗೂ ಈ ವಿಷಯಕ್ಕೂ ಸಂಬಂಧವಿಲ್ಲ ಎಂಬಂತೆ ವರ್ತಿಸಿದರು. ಸುನೀತಾರವರು ತುಂಬಾ ಬೇಸರ ಮಾಡಿಕೊಂಡರು. ಕಳೆದ ಬಾರಿ ಪ್ರಾಪ್ತಿ ಮಾಡಿರುವ ಮಾಡರ್ನ್ ಕಾಂಪಿಟಿಷನ್ ನಲ್ಲಿ ಅವಳು ಮೊದಲನೇ ಸ್ಥಾನ ಪಡೆದಾಗ ಉದಯ್ ಅವರು ಅವಳನ್ನು ಹಾಡಿ ಹೊಗಳಿ ಕೊಂಡಾಡಿದ್ದರು. ಅದೂ ಅಲ್ಲದೆ ಖುಷಿಯಿಂದ ತನ್ನ ಮಗಳಿಗೆ ಬ್ಲಾಂಕ್ ಚೆಕ್ ಅನ್ನು ಕೂಡ ಕೊಟ್ಟಿದ್ದರು ಮತ್ತು ತನ್ನ ಸ್ನೇಹಿತರಿಗೂ ಈ ವಿಷಯವನ್ನು ಹೇಳಿ ಸಂತೋಷವನ್ನು ಹಂಚಿಕೊಂಡಿದ್ದರು. ಆಗ ಪ್ರಾಪ್ತಿ ಖುಷಿಯಿಂದ ಹಿಗ್ಗಿ ಹೋಗಿದ್ದಳು. ರೀಮಾ ಕೂಡ ಅಕ್ಕನ ಸಂತೋಷ ನೋಡಿ ತುಂಬಾನೇ ಖುಷಿಪಟ್ಟಿದ್ದಳು ಮತ್ತು ಅಕ್ಕನ ಬಗ್ಗೆ ಹೆಮ್ಮೆ ಪಟ್ಟಿದ್ದಳು. ಕಾಲೇಜಿನಲ್ಲಿ ಇರುವ ಸ್ನೇಹಿತರಿಗೂ ತನ್ನ ಅಕ್ಕನ ಸಾಧನೆಯ ಬಗ್ಗೆ ಹೇಳಿ ಸಂತೋಷ ಪಟ್ಟಿದ್ದಳು. ಇದನ್ನೆಲ್ಲ ನೆನೆಸಿಕೊಂಡ ಸುನೀತಾರವರ ಕಣ್ಣಲ್ಲಿ ನೀರು ತುಂಬಿಕೊಂಡಿತು. ರೀಮಾ ತುಂಬಾ ಒಳ್ಳೆಯ ಹುಡುಗಿಯಾಗಿದ್ದರೂ ಅವಳ ಅಪ್ಪ ಅವಳನ್ನು ಕಡೆಗಣಿಸುವುದನ್ನು ನೋಡಿ ಸುನೀತಾರ ಕರಳು ಕಿತ್ತು ಬರುತ್ತಿತ್ತು. ಆದರೆ ರೀಮಾ ಇದನ್ನೆಲ್ಲ ಸಹಿಸಿಕೊಂಡು ಅಮ್ಮನಿಗೆ ಸಮಾಧಾನ ಮಾಡುತ್ತಿದ್ದಳು. ಒಂದಲ್ಲ ಒಂದು ದಿವಸ ಅಪ್ಪ ನನ್ನನ್ನು ಹಾಡಿ ಹೊಗಳುತ್ತಾರೆ, ನೋಡುತ್ತಿರು ಎಂದು ಹೇಳುತ್ತಿದ್ದಳು. ಇತ್ತ ಚಿನ್ಮಯ್ಗೆ ರೀಮಾಳನ್ನು ನೋಡಬೇಕು ಎಂದೆನಿಸುತ್ತಿತ್ತು. ಅವಳು ಯಾರ ಮಗಳು, ಅವಳ ಊರು ಯಾವುದು ಎಂದು ತಿಳಿದುಕೊಳ್ಳಬೇಕೆಂದು ಅನಿಸುತ್ತಿತ್ತು. ಆದರೆ ಅವನು ಯಾರ ಬಳಿಯೂ ಕೇಳಲು ತಯಾರಿರಲಿಲ್ಲ. ಅವನ ಮನಸ್ಸು ಒಪ್ಪಲಿಲ್ಲ. ಯಾಕೆಂದರೆ ಅವನು ಹುಡುಗಿಯರೆಂದರೆ ಮಾರುದ್ದ ಓಡುತ್ತಿದ್ದನು. ತುಂಬಾ ನಾಚಿಕೆ ಸ್ವಭಾವದವನು. ಹಾಗಾಗಿ ಅವನು ಪ್ರಾಪ್ತಿ ಸಹಾಯ ಮಾಡುತ್ತೇನೆ ಎಂದು ಹೇಳಿದಾಗಲೂ ಅವಳಿಂದ ದೂರ ಸರಿದಿದ್ದನು. ಆದರೆ ರೀಮಾಳ ವಿಷಯದಲ್ಲಿ ಹಾಗಾಗಲಿಲ್ಲ. ಅವನ ಕಣ್ಣ ಮುಂದೆ ರೀಮಾಳ ಚಿತ್ರವೇ ಕಾಣುತ್ತಿತ್ತು. ಅವನು ಕಣ್ಣು ಮುಚ್ಚಿದರೂ ತೆರೆದರೂ ಅವಳೇ ಕಾಣಿಸುತ್ತಿದ್ದಳು. ಒಂದು ದಿನ ಅವನು ಆಫೀಸಿಗೆ ಹೋಗುವಾಗ ರೀಮಾ ಅದೇ ದಾರಿಯಲ್ಲಿ ಕಾಲೇಜಿಗೆ ಹೋಗಲು ಬಸ್ಸಿಗಾಗಿ ಕಾಯುತ್ತಿದ್ದಳು. ಅವಳು ಶ್ರೀಮಂತರ ಮಗಳಾದರೂ ಬಸ್ಸಿನಲ್ಲಿ ಓಡಾಡುತ್ತಿದ್ದಳು. ಆ ದಿನ ಅವಳು ಬಸ್ಸಿಗಾಗಿ ಕಾಯುತ್ತಿರುವಾಗ ಒಬ್ಬ ವೃದ್ಧ ಮಹಿಳೆ
ತನ್ನ ಚಿಕ್ಕ ಮೊಮ್ಮಗಳೊಂದಿಗೆ ರಸ್ತೆ ದಾಟಲು ಪ್ರಯತ್ನಿಸುತ್ತಿದ್ದರು. ಆದರೆ ಅವರಿಂದ ಅದು ಸಾಧ್ಯವಾಗುತ್ತಿರಲಿಲ್ಲ. ಇದನ್ನು ನೋಡಿದ ರೀಮಾ ಅಜ್ಜಿಯ ಹತ್ತಿರ ಹೋಗಿ ಅವರ ಕೈ ಹಿಡಿದು ಮೊಮ್ಮಗಳನ್ನು ಕರೆದುಕೊಂಡು ರಸ್ತೆ ದಾಟಿಸಿದಳು. ಇದನ್ನೆಲ್ಲ ದೂರದಿಂದಲೇ ನಿಂತು ಚಿನ್ಮಯ್ ನೋಡುತ್ತಿದ್ದನು. ಅವನಿಗೆ ರೀಮಾಳ ವ್ಯಕ್ತಿತ್ವ ತುಂಬಾನೇ ಇಷ್ಟವಾಯಿತು. ಅವನು ಅಲ್ಲಿಯೇ ಹತ್ತಿರದಲ್ಲಿರುವ ವ್ಯಕ್ತಿಯನ್ನು ಕೇಳಿದಾಗ ಅವಳು ಉದಯ್ ಅವರ ಮಗಳು ಎಂದು ಹೇಳಿದರು. ಅವನಿಗೆ ಆಶ್ಚರ್ಯವಾಯಿತು. ಯಾಕೆಂದರೆ ಅವನಿಗೆ ಉದಯ್ ಅವರಿಗೆ ಇನ್ನೊಬ್ಬಳು ಮಗಳಿರುವ ವಿಷಯವೇ ತಿಳಿದಿರಲಿಲ್ಲ. ಹೀಗೆ ಕೆಲವು ದಿನಗಳು ಕಳೆಯಿತು. ಚಿನ್ಮಯ್ ಅದೇ ದಾರಿಯಲ್ಲಿ ಹಲವು ಬಾರಿ ರೀಮಾಳನ್ನು ನೋಡಿದನು. ಅವನು ಪ್ರತಿ ಬಾರಿ ನೋಡುವಾಗಲೂ ಅವಳು ವಿಶಿಷ್ಟ ರೀತಿಯಲ್ಲಿ ಅವನನ್ನು ಆಕರ್ಷಿಸುತ್ತಿದ್ದಳು. ಒಂದು ದಿನ ಧೈರ್ಯ ಮಾಡಿ ಅವನು ಅವಳ ಹತ್ತಿರ ಹೋಗಿ ಅವಳನ್ನು ಮಾತನಾಡಿಸಿದನು. ಅವಳಿಗೆ ತಕ್ಷಣ ಅವನ ಗುರುತು ಸಿಕ್ಕಿತು. ಯಾಕೆಂದರೆ ಕಾಲೇಜು ವಾರ್ಷಿಕೋತ್ಸವದ ದಿನ ಅವಳ ಕಾಲೇಜಿನ ಮುಖ್ಯ ಅತಿಥಿಯಾಗಿದ್ದನು. ಅವಳು ಆಶ್ಚರ್ಯದಿಂದ "ಸರ್, ನೀವೇನು ಇಲ್ಲಿ" ಎಂದು ಕೇಳಿದಳು. ಆಗ ಅವನು ನಗುತ್ತಾ "ನಾನು ನಿನ್ನನ್ನು ಇದೇ ದಾರಿಯಲ್ಲಿ ಹಲವು ಬಾರಿ ನೋಡಿದೆ. ನಾನು ನಿಮ್ಮಪ್ಪ ಉದಯ್ ಅವರ ಬಿಸಿನೆಸ್ ಪಾರ್ಟ್ನರ್" ಎಂದು ತನ್ನನ್ನು ಪರಿಚಯ ಮಾಡಿಕೊಂಡನು. ಅವಳಿಗೆ ಸಂತೋಷದ ಜೊತೆ ಆಶ್ಚರ್ಯವೂ ಆಯಿತು. ಅವನು ಅವಳನ್ನು ಕಾಲೇಜಿಗೆ ಡ್ರಾಪ್ ಮಾಡುತ್ತೇನೆ ಎಂದು ಹೇಳಿದನು. ಆದರೆ ಅವಳು "ಇಲ್ಲ, ನಾನು ಸ್ನೇಹಿತರೊಂದಿಗೆ ಬಸ್ಸಿನಲ್ಲಿ ಹೋಗುತ್ತೇನೆ" ಎಂದು ಹೇಳಿದಳು. ಹೀಗೆ ಕೆಲವು ತಿಂಗಳುಗಳು ಕಳೆಯಿತು. ಈಗ ರೀಮಾ ಕಾಲೇಜು ಫೈನಲ್ ಇಯರ್ನಲ್ಲಿ ಓದುತ್ತಿದ್ದಳು. ಚಿನ್ಮಯ್ ಅವಳನ್ನು ಆಗಾಗ ಭೇಟಿಯಾಗುತ್ತಿದ್ದನು. ಒಂದೆರಡು ಬಾರಿ ಅವಳು ಅವನ ಜೊತೆ ಕಾಲೇಜಿಗೂ ಹೋಗಿದ್ದಳು. ಹೀಗಿರುವಾಗ ಅವನು ಅವಳ ಎದುರು ತನ್ನ ಮದುವೆ ಪ್ರಸ್ತಾಪವನ್ನು ಮಾಡಿದನು. "ನಿನ್ನನ್ನು ನೋಡಿದ ದಿನದಿಂದಲೂ ನನಗೆ ನಿನ್ನ ಬಗ್ಗೆ ಒಂದು ವಿಶೇಷ ಒಲವಿದೆ. ಈಗ ಅದು ಪ್ರೀತಿಯಾಗಿ ಬದಲಾಗಿದೆ. ನೀನು ಒಪ್ಪಿಗೆ ಕೊಟ್ಟರೆ ನಾನು ನಿನ್ನ ತಂದೆಯ ಜೊತೆ ಮಾತನಾಡುತ್ತೇನೆ" ಎಂದು ಹೇಳಿದನು. ಅಪ್ಪ ಎಂಬ ಹೆಸರು ಕೇಳಿದೊಡನೆ ಅವಳು ಭಯಗೊಂಡಳು. "ದಯವಿಟ್ಟು ಹಾಗೆ ಮಾಡಬೇಡಿ. ಈ ವಿಷಯ ಅಪ್ಪನಿಗೆ ಗೊತ್ತಾದರೆ ಅವರು ಖಂಡಿತ ಕೋಪ ಮಾಡಿಕೊಳ್ಳುತ್ತಾರೆ. ಅದೂ ಅಲ್ಲದೆ ಮನೆಯಲ್ಲಿ ನನ್ನ ಅಕ್ಕ ಕೂಡ ಇದ್ದಾಳೆ. ಹಾಗಾಗಿ ಈ ವಿಷಯವನ್ನು ಇಲ್ಲಿಗೆ ಬಿಟ್ಟುಬಿಡಿ" ಎಂದು ಕೇಳಿಕೊಂಡಳು. ಆದರೆ ಚಿನ್ಮಯ್ ಸುಮ್ಮನೇ ಇರಲಿಲ್ಲ. ಅವನು ಅವಳಿಗಾಗಿ ಕಾಯುತ್ತಿದ್ದನು. ತನ್ನನ್ನು ಇಷ್ಟೊಂದು ಹಚ್ಚಿಕೊಂಡಿರುವ ಚಿನ್ಮಯನನ್ನು ನೋಡಿ ಅವಳಿಗೂ ಕರುಣೆ ಬಂತು. ಹೀಗಿರುವಾಗ ಕಾಲೇಜಿನ ಅಂತಿಮ ಹಂತ ತಲುಪಿದ್ದಳು. ಅವಳು ಪದವಿ ಪರೀಕ್ಷೆಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ಕಾಲೇಜಿಗೆ ಮೊದಲ ಸ್ಥಾನವನ್ನು ಪಡೆದಳು. ಹೀಗೆ ದಿನ ಕಳೆಯುತ್ತಿದ್ದಂತೆ ಚಿನ್ಮಯ್ ಅವನಿಗೆ ಹತ್ತಿರವಾಗತೊಡಗಿದನು. ಕ್ರಮೇಣ ಅವಳ ಮನಸ್ಸಿನಲ್ಲಿಯೂ ಅವನ ಬಗ್ಗೆ ಪ್ರೀತಿ ಮೂಡಿತು. ಇಬ್ಬರೂ ಪ್ರೀತಿಯನ್ನು ಹೇಳಿಕೊಂಡರು. ಮನೆಯವರನ್ನು ಒಪ್ಪಿಸಿ ಮದುವೆಯಾಗಬೇಕೆಂದು ತೀರ್ಮಾನಿಸಿದರು. ರೀಮಾ MSc ಮಾಡಬೇಕು ಎಂದುಕೊಂಡಿದ್ದಳು. ಚಿನ್ಮಯ್ ಕೂಡ ಅವಳಿಗೆ ಸಂಪೂರ್ಣ ಬೆಂಬಲವನ್ನು ನೀಡಿ ಸೂಚಿಸಿದ್ದನು. ಹೀಗೆ ಅವರು ಆಗಾಗ ಭೇಟಿಯಾಗುತ್ತಿದ್ದರು. ಒಂದು ದಿನ ಇಬ್ಬರು ಹೋಟೆಲಿನಲ್ಲಿ ಕಾಫಿ ಕುಡಿಯುತ್ತಿದ್ದಾಗ ಪ್ರಾಪ್ತಿ ತನ್ನ ಸ್ನೇಹಿತರೊಂದಿಗೆ ಅಲ್ಲಿಗೆ ಬಂದಳು. ರೀಮಾಳನ್ನು ಚಿನ್ಮಯ್ ಜೊತೆ ನೋಡಿ ಅವಳಿಗೆ ಕೋಪ ನೆತ್ತಿಗೇರಿತು. ಮನೆಗೆ ಬಂದವಳೇ ಅವಳು ರೀಮಾಳನ್ನು ವಿಚಾರಿಸಿದಳು ಮತ್ತು ಅವಳಿಗೆ ಅವರಿಬ್ಬರ ಪ್ರೀತಿ ವಿಚಾರ ತಿಳಿಯುತ್ತದೆ. ಇದರಿಂದ ಅವಳಿಗೆ ಚಿನ್ಮಯ್ ಮೇಲೆ ದ್ವೇಷ ಹುಟ್ಟಿಕೊಂಡಿತು. ಅವಳು ಅವನ ಮೇಲೆ ಹಗೆ ಸಾಧಿಸಬೇಕೆಂದು ನಿರ್ಧರಿಸಿದಳು. ಪ್ರಾಪ್ತಿಗೆ ನೇರವಾಗಿ ತನ್ನ ಅಪ್ಪನ ಹತ್ತಿರ ಹೋಗಿ ತಾನು ಅವರ ಬಿಸಿನೆಸ್ ಪಾರ್ಟ್ನರ್ ಚಿನ್ಮಯನನ್ನು ಪ್ರೀತಿಸುತ್ತಿರುವುದಾಗಿ ಹೇಳಿದಳು. ಅಲ್ಲದೆ ಮದುವೆಯಾದರೆ ಅವನನ್ನೇ ಎಂದು ಕೂಡ ಹೇಳಿದಳು. ಮಗಳ ವಿಷಯ ಕೇಳಿ ತಂದೆ ಉದಯ್ ಅವರಿಗೆ ತುಂಬಾನೇ ಸಂತೋಷವಾಯಿತು. ಯಾಕೆಂದರೆ ಚಿನ್ಮಯ್ ಆಗ ತಾನೇ ಸಮಾಜದಲ್ಲಿ ಒಳ್ಳೆಯ ಹೆಸರು ಮಾಡಿದ್ದನು. ತನ್ನ ಮಗಳನ್ನು ಅವನು ಮದುವೆಯಾದರೆ ತನ್ನ ಘನತೆಗೆ ಇನ್ನೊಂದು ಕಿರೀಟ ಧರಿಸಿದಂತೆ ಆಗುತ್ತದೆ ಎಂದು ಅವರು ಮನಸ್ಸಿನಲ್ಲಿಯೇ ಲೆಕ್ಕಾಚಾರ ಹಾಕಿದರು. ಮರುದಿನ ಅವರು ಆಫೀಸಿಗೆ ಹೋಗಿ ಚಿನ್ಮಯನನ್ನು ಕರೆಸಿ ಅವನ ಜೊತೆ ಮಧ್ಯಾಹ್ನದ ಊಟಕ್ಕೆ ಹೋದರು. ಊಟವೆಲ್ಲ ಆದ ನಂತರ ಅವಳು ತನ್ನ ಮಗಳ ಮದುವೆ ಪ್ರಸ್ತಾಪವನ್ನು ಅವನ ಮುಂದೆ ಇಟ್ಟರು. ಅವನಿಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ಯಾಕೆಂದರೆ ಅವನು ರೀಮಾಳ ಜೊತೆ ತನ್ನ ಜೀವನವನ್ನು ಸುಖವಾಗಿ ರೂಪಿಸಿಕೊಳ್ಳುವ ಕನಸು ಕಂಡಿದ್ದನು. ಅವನು ಉದಯ್ ಅವರಲ್ಲಿ "ತಾನು ಈಗಲೇ ಮದುವೆ ಆಗುವುದಿಲ್ಲ. ನನಗೆ ನನ್ನ ಮನೆಯಲ್ಲಿ ತುಂಬ ಜವಾಬ್ದಾರಿಗಳಿವೆ" ಎಂದು ಹೇಳಿ ತಪ್ಪಿಸಿಕೊಂಡನು. ಆ ದಿನ ಸಂಜೆ ಅವನು ಫೋನ್ ಮಾಡಿ ರೀಮಾಳಿಗೆ ಈ ವಿಷಯವನ್ನು ತಿಳಿಸಿದನು. ಅವಳಿಗೆ ಈ ವಿಷಯ ಕೇಳಿ ಆಶ್ಚರ್ಯ ಮತ್ತು ಭಯ ಒಟ್ಟಿಗೆ ಆಯಿತು. ಅವಳು ಮುಂದೇನು ಮಾಡುವುದು? ಅಕ್ಕನಿಗೆ ನೀವು ಇಷ್ಟವಾಗಿರುವಾಗ ನಮ್ಮ ಪ್ರೀತಿಯ ಬಗ್ಗೆ ಅಪ್ಪನ ಹತ್ತಿರ ಮಾತನಾಡುವುದು ಕನಸಿನ ಮಾತು ಎಂದು ಹೇಳಿದಳು. ಅಕ್ಕ ಚಿನ್ಮಯನನ್ನು ಪ್ರೀತಿಸುವುದನ್ನು ತಿಳಿದು ರೀಮಾಳ ಮನಸ್ಸು ಒಡೆದು ಹೋಯಿತು. ಅವಳಿಗೆ ತುಂಬಾನೇ ಬೇಸರವಾಯಿತು. ಹಿಂದಿನ ದಿವಸ ತಾನು ಮತ್ತು ಚಿನ್ಮಯ್ ಹೋಟೆಲ್ನಲ್ಲಿ ಒಟ್ಟಿಗೆ ಇರುವುದನ್ನು ನೋಡಿ ಅಕ್ಕ ಯಾಕೆ ಕೋಪ ಮಾಡಿಕೊಂಡಿದ್ದಳು ಎಂದು ಅವಳಿಗೀಗ ಅರ್ಥವಾಯಿತು.
ಅಕ್ಕ ಏನನ್ನಾದರೂ ಇಷ್ಟಪಟ್ಟರೆ ಅದು ಅವಳಿಗೆ ಸಿಗುವ ತನಕ ಅವಳು ಸುಮ್ಮನೆ ಇರುವುದಿಲ್ಲ ಎಂದು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಮತ್ತು ಅಪ್ಪ ಕೂಡ ಅಕ್ಕ ಇಷ್ಟಪಟ್ಟಿರುವುದನ್ನು ಅವಳಿಗೆ ಸಿಗುವಂತೆ ಮಾಡುತ್ತಾರೆ. ಆದ್ದರಿಂದ ನಾನು ಅವನನ್ನು ಪ್ರೀತಿಸುತ್ತೇನೆ ಎಂದು ತಿಳಿದರೆ ಅಪ್ಪನಿಗೆ ಕೆಟ್ಟ ಕೋಪ ಬರುತ್ತದೆ ಎಂದು ಅವಳಿಗೆ ಭಯ ಶುರುವಾಯಿತು. ಇತ್ತ ಪ್ರಾಪ್ತಿ ಚಿನ್ಮಯ್ಯನ ಪ್ರೀತಿ ಪಡೆಯಬೇಕೆಂದು ಹಠ ಹಿಡಿದಳು. ಅವಳು ತನ್ನ ತಂದೆಗೆ ಒತ್ತಡ ಹಾಕತೊಡಗಿದಳು. ಅವಳು ಅವನನ್ನು ಆಕರ್ಷಿಸಲು ತನ್ನ ಕೈಲಾದಷ್ಟು ಪ್ರಯತ್ನಿಸಿದಳು ಮತ್ತು ರೀಮಾಳಿಗೆ ಅವನನ್ನು ಭೇಟಿಯಾಗದಂತೆ ಎಚ್ಚರಿಕೆ ಕೊಟ್ಟಳು. ಆದರೆ ಚಿನ್ಮಯ್ ಇದು ಯಾವುದನ್ನೂ ಲೆಕ್ಕಿಸಲಿಲ್ಲ. ನಾನು ಪ್ರೀತಿಸುತ್ತಿರುವುದು ಮತ್ತು ಮದುವೆಯಾಗುವುದು ಕೂಡ ನಿನ್ನನ್ನೇ ಎಂದು ಅವನು ರೀಮಾಳಿಗೆ ಹೇಳಿದನು. ಇತ್ತ ಪ್ರಾಪ್ತಿ ತನ್ನ ಕೆಲಸದಲ್ಲಿ ಆಸಕ್ತಿಯನ್ನೆಲ್ಲ ಕಳೆದುಕೊಂಡಳು ಮತ್ತು ಪಾರ್ಟಿ ಪಬ್ಗಳಿಗೆ ಹೆಚ್ಚಾಗಿ ಹೋಗತೊಡಗಿದಳು. ತಡರಾತ್ರಿ ಮನೆಗೆ ಬರತೊಡಗಿದಳು. ತನ್ನ ಸ್ನೇಹಿತರೊಂದಿಗೆ ಸೇರಿ ಮಜಾ ಮಾಡತೊಡಗಿದಳು. ಉದಯ್ ಅವರು ಮಗಳನ್ನು ಪ್ರಶ್ನಿಸಿದಾಗ ಚಿನ್ಮಯ್ ಜೊತೆ ಮದುವೆ ಮಾಡಿಸಿ ಎಂದು ಒಂದೇ ಉತ್ತರವನ್ನು ಹೇಳಿದಳು. ಇದರಿಂದ ಅವರಿಗೆ ತಲೆನೋವಾಯಿತು. ಇತ್ತ ರೀಮಾ MScಯಲ್ಲಿ ಉನ್ನತ ಅಂಕಗಳೊಂದಿಗೆ ತೇರ್ಗಡೆಯಾದಳು. ಅವಳ ಕಾಲೇಜಿನಲ್ಲಿ ಅವಳಿಗೆ ಅಭಿನಂದನಾ ಸಮಾರಂಭವನ್ನು ಇಟ್ಟುಕೊಂಡಿದ್ದರು. ಆಗ ರೀಮಾ ತನ್ನ ಅಪ್ಪನನ್ನು ಕಾಲೇಜಿಗೆ ಬರುವಂತೆ ವಿನಂತಿಸಿದಳು. ಅವರು ಮೊದಲಿಗೆ ಒಪ್ಪಲಿಲ್ಲ. ನಂತರ ಸುನೀತಾ ಅವರು ಒತ್ತಾಯ ಮಾಡಿದರು. ಕೊನೆಗೂ ಅವರು ಒಪ್ಪಿಕೊಂಡರು. ಕಾಲೇಜಿನಲ್ಲಿ ಎಲ್ಲರೂ ರೀಮಾಳನ್ನು ಹೊಗಳಿಕೊಂಡಾಡುವಾಗ ಉದಯ್ ಅವರಿಗೆ ಆಶ್ಚರ್ಯವಾಯಿತು. ಅಭಿನಂದನಾ ಸಮಾರಂಭದಲ್ಲಿ ಕಾಲೇಜಿನ ಲೆಕ್ಚರರ್ ಮತ್ತು ಪ್ರಿನ್ಸಿಪಾಲ್ ರೀಮಾಳ ಶಿಸ್ತು ಮತ್ತು ಅವಳ ಶ್ರಮವನ್ನು ಹಾಡಿ ಕೊಂಡಾಡಿದರು. ಇದನ್ನೆಲ್ಲ ಕಣ್ಣಾರೆ ಕಂಡ ಸುನೀತಾ ಅವರಿಗೆ ಸಂತೋಷದಿಂದ ಕಣ್ಣಲ್ಲಿ ನೀರು ತುಂಬಿತು. ಅವರು ತಮ್ಮ ಮಗಳ ಬಗ್ಗೆ ಹೆಮ್ಮೆಯಾಯಿತು. ಕಾಲೇಜಿನ ಪ್ರಿನ್ಸಿಪಾಲ್ ರೀಮಾಳಿಗೆ ಒಂದೆರಡು ಮಾತನಾಡುವಂತೆ ಹೇಳಿದರು. ಮೈಕ್ ಹಿಡಿದ ರೀಮಾ ಎಲ್ಲರಿಗೂ ನಮಸ್ಕಾರ ಹೇಳಿ ಮಾತು ಶುರು ಮಾಡಿದಳು. ತನ್ನ ಸಾಧನೆಗೆ ತನ್ನ ಅಪ್ಪ ಮತ್ತು ಅಮ್ಮ ಕಾರಣ ಎಂದು ಹೇಳಿದಳು. ನನ್ನ ಅಪ್ಪ ನನಗೆ ತುಂಬ ಸ್ಫೂರ್ತಿಯಾಗಿದ್ದಾರೆ. ಹಾಗಾಗಿ ಇವತ್ತಿನ ನನ್ನ ಎಲ್ಲ ಯಶಸ್ಸಿಗೆ ತನ್ನ ಅಪ್ಪ ಉದಯ್ ಕುಮಾರ್ ಕಾರಣ ಎಂದು ಹೇಳಿದಳು. ಇಡೀ ಸಭೆ ತುಂಬ ಚಪ್ಪಾಳೆಯ ಸುರಿಮಳೆ ಕೇಳಿಸಿತು. ಪ್ರಿನ್ಸಿಪಾಲ್ ಶಾಲು ಹೊದಿಸಿ ಅಭಿನಂದಿಸಲು ಕರೆದಾಗ ಅವಳು ತನ್ನ ಅಪ್ಪನನ್ನು ಕರೆದುಕೊಂಡು ವೇದಿಕೆ ಹತ್ತಿದಳು ಮತ್ತು ಅವತ್ತಿನ ಎಲ್ಲ ಕ್ರೆಡಿಟ್ ತನ್ನ ಅಪ್ಪನಿಗೆ ಹೋಗಬೇಕೆಂದು ಹೇಳಿದಳು. ಉದಯ್ ಅವರಿಗೆ ತನ್ನ ತಪ್ಪಿನ ಅರಿವಾಯಿತು. ಯಾಕೆಂದರೆ ಅವರು ಯಾವತ್ತೂ ರೀಮಾಳ ಹತ್ತಿರ ಕೂತು ಮಾತನಾಡಿರಲಿಲ್ಲ. ಯಾವತ್ತೂ ಅವಳನ್ನು ಅಭಿನಂದಿಸಿ ಅಪ್ಪಿಕೊಂಡು ಬೇಷ್ ಎಂದಿರಲಿಲ್ಲ. ಅವರ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿತು ಮತ್ತು ಅವರು ಮಗಳನ್ನು ಹರಸಿ ಬಿಗಿಯಾಗಿ ಅಪ್ಪಿಕೊಂಡರು. ತಮ್ಮ ಮಗಳ ಬಗ್ಗೆ ಹೆಮ್ಮೆಯ ಮಾತುಗಳನ್ನಾಡಿದರು. ಅಪ್ಪ ತನ್ನ ಬಗ್ಗೆ ಮಾತನಾಡುವುದನ್ನು ನೋಡಿ ಅವಳಿಗೆ ನಂಬಲಾಗಲಿಲ್ಲ. ಅವಳು ತನ್ನ ತಾಯಿಯ ಮುಖವನ್ನು ನೋಡಿದಳು. ಅವರು ಹೆಮ್ಮೆಯಿಂದ ಚಪ್ಪಾಳೆ ತಟ್ಟುತ್ತಾ ನಿಂತಿದ್ದರು. ನಾನು ಮತ್ತು ಅಪ್ಪ ಅಮ್ಮನ ಮನಸ್ಸು ಗೆದ್ದುಬಿಟ್ಟೆ. ಅವರು ಹೆಮ್ಮೆ ಪಡುವಂತೆ ಮಾಡಿದೆ ಎಂದು ಅವಳು ತುಂಬ ಖುಷಿಪಟ್ಟಳು. ಇತ್ತ ಪ್ರಾಪ್ತಿಯ ವರ್ತನೆಯು ಮಿತಿಮೀರಿತ್ತು. ಅಪ್ಪ ರೀಮಾಳನ್ನು ಹೊಗಳುವಾಗ ಅವಳಿಗೆ ಸಹಿಸಿಕೊಳ್ಳಲಾಗುತ್ತಿರಲಿಲ್ಲ. ಉದಯ್ ಅವರು ಚಿನ್ಮಯ್ ಜೊತೆ ಮಾತನಾಡಿದಾಗ ಅವನು ಧೈರ್ಯ ಮಾಡಿಯೇ ತಾನು ರೀಮಾಳನ್ನು ಪ್ರೀತಿಸುತ್ತಿರುವುದಾಗಿ ಹೇಳಿದನು ಮತ್ತು ನನಗೆ ರೀಮಾಳನ್ನು ಬಿಟ್ಟು ಬದುಕುವ ಶಕ್ತಿ ಇಲ್ಲ ಎಂದು ಕೂಡ ಹೇಳಿದನು. ಇದನ್ನು ಕೇಳಿದ ಉದಯ್ ಅವರಿಗೆ ಆಶ್ಚರ್ಯವಾಯಿತು. ಅವರು ಕಣ್ಣು ಮುಚ್ಚಿ ಒಪ್ಪಿಕೊಂಡರು. ಆದರೆ ಪ್ರಾಪ್ತಿಯನ್ನು ಒಪ್ಪಿಸುವುದು ಹೇಗೆ ಎಂದು ಅವರಿಗೆ ತಲೆನೋವಾಯಿತು. ಅವರು ಪ್ರಾಪ್ತಿ ಜೊತೆ ಮಾತನಾಡಲು ಅವಳನ್ನು ಕರೆದರು. ಅವರು ತಾನು ರೀಮಾಳನ್ನು ಚಿನ್ಮಯ್ಗೆ ಕೊಟ್ಟು ಮದುವೆ ಮಾಡುವುದಾಗಿ ಹೇಳಿದರು. ಇದನ್ನು ಕೇಳಿದ ಪ್ರಾಪ್ತಿ ತನ್ನ ನಿಯಂತ್ರಣವನ್ನೇ ಕಳೆದುಕೊಂಡಳು. ಅವಳು ಕೋಪದಲ್ಲಿ ರೀಮಾಳ ಮೇಲೆ ಕೂಗಾಡಿದಳು. ಆದರೆ ಉದಯ್ ಅವರು ರೀಮಾಳ ಪರವಾಗಿ ಮಾತನಾಡಿದರು. ನಿನ್ನನ್ನು ನಾನು ಸಣ್ಣದಿಂದಲೇ ತುಂಬ ಪ್ರೀತಿ ಮಾಡಿದೆ. ನೀನು ಹೇಳಿದೆಲ್ಲವನ್ನೂ ನಾನು ತಂದುಕೊಟ್ಟೆ. ನಿನಗೆ ಬೇಕಾದ ಎಲ್ಲ ಸ್ವಾತಂತ್ರ್ಯವನ್ನು ನಾನು ನಿನಗೆ ನೀಡಿದೆ. ಆದರೆ ನೀನು ಈಗ ನಿನ್ನ ಸ್ನೇಹಿತರನ್ನು ಜೊತೆ ಸೇರಿಕೊಂಡು ನನ್ನ ಮಾನವನ್ನು ಹರಾಜು ಹಾಕುತ್ತಿದ್ದೀಯ. ನಿನ್ನನ್ನು ನಾನು ನನ್ನ ಪ್ರಾಣ ಸ್ನೇಹಿತನ ಮಗನಿಗೆ ಕೊಟ್ಟು ಮದುವೆ ಮಾಡಲು ಸಾಧ್ಯವಿಲ್ಲ. ಆದರೆ ರೀಮಾ ತನ್ನ ಸರಳ ಮತ್ತು ಸಜ್ಜನ ಸ್ವಭಾವದಿಂದ ಎಲ್ಲರನ್ನೂ ಗೆದ್ದು ಖುಷಿಪಡಿಸಿದ್ದಾಳೆ. ಅದೂ ಅಲ್ಲದೆ ಚಿನ್ಮಯ್ಯನ ಮನಸ್ಸನ್ನು ಕೂಡ ಗೆದ್ದಿದ್ದಾಳೆ. ಕಾಲೇಜಿಗೆ ಮೊದಲ ಸ್ಥಾನ ಪಡೆದು ಅಪ್ಪ ಅಮ್ಮನನ್ನು ಖುಷಿಪಡಿಸಿದ್ದಾಳೆ. ಅದೂ ಅಲ್ಲದೆ ನಾನು ಯಾವ ರೀತಿಯ ಬೆಂಬಲವನ್ನು ಅವಳಿಗೆ ಕೊಡದಿದ್ದರೂ ಅವಳು ನನ್ನನ್ನು ತುಂಬ ಉನ್ನತ ಸ್ಥಾನದಲ್ಲಿಟ್ಟು ಆರಾಧಿಸುತ್ತಾಳೆ. ಅಂತಹ ಮಗಳಿಗೆ ಅನ್ಯಾಯವಾಗುವುದಕ್ಕೆ ನಾನು ಬಿಡುವುದಿಲ್ಲ. ಯಾವುದೇ ಕಾರಣಕ್ಕೂ ನೀನು ರೀಮಾಳ ಮದುವೆ ವಿಷಯದಲ್ಲಿ ತಲೆ ಹಾಕಬಾರದು ಎಂದು ಮಗಳಿಗೆ ಎಚ್ಚರಿಕೆ ನೀಡಿದರು. ಇದನ್ನು ಕೇಳಿದ ಸುಹಾಸ್ ಮತ್ತು ಸುನೀತಾ ತುಂಬಾನೇ ಖುಷಿಪಟ್ಟರು. ಆದರೆ ರೀಮಾಳಿಗೆ ತನ್ನ ಅಕ್ಕನ ಮನಸ್ಸನ್ನು ನೋಯಿಸಿಬಿಟ್ಟೆ ಎಂಬ ಗೀಳು ಶುರುವಾಯಿತು. ಅವಳು ಪ್ರಾಪ್ತಿಗೆ ಸಮಾಧಾನ ಮಾಡಲು ಹೋದಳು. ಆದರೆ ಪ್ರಾಪ್ತಿ ಕೇಳಲಿಲ್ಲ. ಮನೆಯಲ್ಲಿ ಮದುವೆ ಕಾರ್ಯಗಳು ಶುರುವಾದವು. ರೀಮಾ ಮಾತ್ರ ಪ್ರಾಪ್ತಿಯನ್ನು ನೆನೆದು ಬೇಸರ ಪಡುತ್ತಿದ್ದಳು. ಅವಳು ಹೇಗಾದರೂ ತನ್ನ ಅಕ್ಕನ ಮನಸ್ಸನ್ನು ಸರಿ ಮಾಡಬೇಕೆಂದು ಪಣತೊಟ್ಟಳು.
ಪ್ರಾಪ್ತಿ ಇಷ್ಟಪಟ್ಟು ಮಾಡುತ್ತಿದ್ದ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಅಕ್ಕ ಮೊದಲಿನ ತರಹ ಸಾಧನೆ ಮಾಡಬೇಕೆಂದು ಆಶಿಸಿದಳು. ಅವಳು ಚಿನ್ಮಯ್ ಹತ್ತಿರ ಮಾತನಾಡಿ ಅವನಿಗೆ ಪರಿಚಯವಿರುವ ಒಬ್ಬರ ಕಡೆಯಿಂದ ಪ್ರಾಪ್ತಿಗೆ ಒಂದು ದೊಡ್ಡ ಅವಕಾಶವನ್ನು ಕಲ್ಪಿಸಿಕೊಟ್ಟಳು. ತನ್ನ ಸಾಧನೆಯನ್ನು ಗುರುತಿಸಿ ತನಗೆ ಹೊಸ ದೊಡ್ಡ ಅವಕಾಶ ಸಿಕ್ಕಿದಾಗ ಪ್ರಾಪ್ತಿ ಹೊಸ ಹುಮ್ಮಸ್ಸಿನಿಂದ ಕೆಲಸ ಮಾಡಲು ಹೊರಟಳು. ಅದು ತುಂಬ ಹೆಸರು ಮಾಡಿರುವ ಒಂದು ದೊಡ್ಡ ಮಾಡೆಲ್ ಕಂಪನಿಯ ರಾಯಭಾರಿಯಾಗಿ ಪ್ರಾಪ್ತಿಗೆ ಅವಕಾಶ ಸಿಕ್ಕಿತು. ಇದರಿಂದ ಅವಳಿಗೆ ತುಂಬಾನೇ ಖುಷಿಯಾಯಿತು. ಅವಳು ತನ್ನ ತಂಗಿಗೆ ಕೃತಜ್ಞತೆಯನ್ನು ಹೇಳಿದಳು ಮತ್ತು ತನ್ನ ಎಲ್ಲ ದುರಭ್ಯಾಸಗಳನ್ನು ನಿಲ್ಲಿಸಿದಳು. ತಮ್ಮ ಮತ್ತು ತಂಗಿಯನ್ನು ಪ್ರೀತಿಸಲು ಶುರು ಮಾಡಿದಳು. ತನ್ನ ಕೆಲಸದಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಇಟ್ಟು ಕೆಲಸ ಮಾಡಿದಳು. ಇದರಿಂದ ಹಲವಾರು ಅವಕಾಶಗಳು ಹುಡುಕಿಕೊಂಡು ಬಂದಿತು. ರೀಮಾಳ ಪ್ರಯತ್ನ ಮತ್ತು ತಾಳ್ಮೆಯಿಂದ ಪ್ರಾಪ್ತಿಯ ಹೊಸ ಜೀವನವನ್ನು ಕಟ್ಟಿಕೊಂಡಾಗ ಉದಯ್ ಅವರಿಗೆ ರೀಮಾಳ ಮೇಲೆ ಪ್ರೀತಿ ಮತ್ತು ಅಭಿಮಾನ ಹೆಚ್ಚಾಯಿತು. ಅವರು ತಮ್ಮ 3 ಜನ ಮಕ್ಕಳನ್ನು ಅಪ್ಪಿಕೊಂಡರು. ಚಿನ್ಮಯ್ ಮತ್ತು ರೀಮಾಳ ಮದುವೆ ಅದ್ದೂರಿಯಿಂದ ನಡೆಯಿತು. ಪ್ರಾಪ್ತಿ ಕೂಡ ತುಂಬ ಮುತುವರ್ಜಿ ವಹಿಸಿ ತಂಗಿಯ ಮದುವೆ ಜವಾಬ್ದಾರಿಯನ್ನು ನಿರ್ವಹಿಸಿದಳು ಮತ್ತು ತನ್ನ ತಂದೆ ಹುಡುಕಿದ ಹುಡುಗನನ್ನು ಮದುವೆಯಾದಳು. ಸುಹಾಸ್ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋದನು. ಉದಯ್ ಮತ್ತು ಸುನೀತಾ ನಮ್ಮ ಮಕ್ಕಳ ಜವಾಬ್ದಾರಿಯನ್ನು ಪೂರೈಸಿ ಸಂತೋಷಗೊಂಡರು. ಇತ್ತ ರೀಮಾ ಗಂಡನ ಮನೆಯಲ್ಲಿ ಕೂಡ ಎಲ್ಲರ ಮನಸ್ಸನ್ನು ಪ್ರೀತಿಯಿಂದಲೇ ಗೆದ್ದಳು. ಈ ಕಥೆಯಿಂದ ನಮಗೆ ಪ್ರೀತಿ ಮತ್ತು ತಾಳ್ಮೆ ಇದ್ದರೆ ಎಲ್ಲವನ್ನೂ ಸುಲಭವಾಗಿ ಸಾಧಿಸಬಹುದು ಎಂಬುದು ತಿಳಿಯುತ್ತದೆ. ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇಂತಹ ಕಥೆಗಳಿಗಾಗಿ ನಮ್ಮ ಮುಸ್ಸಂಜೆ ಮಾತು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.